ಕ್ರಾಂತಿಯಾಲೆ ಯಾರು ದುಷ್ಟಗಣಗಳು ಭಕ್ತರನ್ನು ಹಿಂಸಿಸ್ತಾ ಇದ್ದಂತಾದ್ರೆ ನಾನೇ ಹೊರಟು ನಿಂತಿದ್ದೇನೆ. ಎಲ್ಲರ ಹಾಗಲ್ಲ, ಕಪ್ಪಣ್ಣ ಸ್ವಾಮಿ ಹೋಗುವ ಪರಿ. ಕೊಟ್ಟು ಸನ್ನಿಧಿಯಲ್ಲಿ ಉತ್ತರ ಮೆಕ್ಕೆ ಕೊಟ್ಟು ಸನ್ನಿಧಿಯಲ್ಲಿ ನೆಲೆ ನಿಲ್ಲಿರನೋದ ಅಮ್ಮನೇ ನಾನು ಮಾತು ಪಡೆದಾಯ್ತು. ಬಂದ ಗಣಗಳಿಗೆ ಬುದ್ಧಿ ಕಲಿಸಬೇಕಂತಾದ್ರೆ ಹೀಗೆ ಹೋಗುದೇ ಹೀಗೆ ಹೋಗುದೇ ಹೇಗೆಂಬುದಾಗಿ ಶಾಂತಿಯ ಬೀಡಾಗಿರುವಂತಹ ದೂರಗಳಲ್ಲಿ ಕ್ರಾಂತಿಯಾಲೆ ಯಾರು ದುಷ್ಟಗಣಗಳು ಭಕ್ತರನ್ನು ಹಿಂಸಿಸ್ತಾ ಇದ್ದಂತಾದ್ರೆ ನಾನೇ ಹೊರಟು ನಿಂತಿದ್ದೇನೆ. ಎಲ್ಲರ ಹಾಗಲ್ಲ, ಕಪ್ಪಣ್ಣ ಸ್ವಾಮಿ ಹೋಗುವ ಪರಿ. ಕಪ್ಪಣ್ಣ ಸ್ವಾಮಿ ಚತುರ್ಭುಜಧಾರಿಯಾಗಿದ್ದೇನೆ. ಮಾತ್ರವೇ ಅಲ್ಲ, ನನ್ನ ಜೊತೆಯಲ್ಲಿ ಶ್ವಾನದಳದ ಹಿಂಡು ಬರಲಿ, ಕೂಡಿಕೊಂಡು ದುಷ್ಟರಾಗಬೇಕು.
ಈ ಸೂರಾಯಿನಲ್ಲಿ ಅಟ್ಟಹಾಸವನ್ನ ಬೀರ್ತಾ ಇದ್ದೀರೋ ಬಿಡ್ತೇನೆ ಕಪ್ಪಣ ಸ್ವಾಮಿ ಇರೋದಾಗಿ ಭಾವಿಸ್ಕೊಳ್ಬೇಡಿ. ಬದುಕುವ ಆಸೆ ಇದ್ರೆ ಬಿಟ್ಟು ಹೋಗಿ. ಇಷ್ಟನ್ನ ಹೇಳುವ ನೀನ್ ಯಾರ? ಅದಲ್ಲ ಅಂತ ಆದ್ರೆ ಈ ಮೊದಲ ಬಂದವರನ್ನ ಎಲ್ಲ ಓಡಿಸ್ತೇವೆ. ಈಗ ನೀನು ಬಂದಿಲ್ಲ, ಈಗ ಬಂದಾಗ ಹಿಂದೆ ಹೋದ್ರೆ ಸರಿ, ಇಲ್ಲದಿದ್ದರೆ ನಿನ್ನ ತಲೆಗಳ ಬಿಸಾಕ. ಅಹಂಕಾರವೇ ಹಿಂದೆ ಬಂದವರನ್ನ ಓಡಿಸಿರುವ ಕಾರಣಕ್ಕಾಗಿ ಕಪ್ಪಣ ಸ್ವಾಮಿಯನ್ನು ಎದುರಿಸ್ತೇನೆ ಎನ್ನುವಂತ ಭುಜಬಲ ನಿಮಗುಂಟು? ನಿನ್ನ ಕೈಯಲ್ಲಿ ನಮ್ಮ ಸಾವು ಎಂದಿಗೂ ಎಣಿಸಿಕೊಳ್ಳೇ ಇಲ್ಲ. ಹಾಗಂತ ಇದೇ ರೀತಿಯಲ್ಲಿ ಎಷ್ಟೋ ಗಣಗಳು ನಮ್ಮನ್ನು ತೊಂದರೆ ಕೊಡುವುದಕ್ಕಾಗಿ ಬಂದವರು, ಯಾವ ಗಣಗಳನ್ನು ಬಿಡಲಿಲ್ಲ. ಹಾಗಂತ ಬಂದವರಿಗೆ ಕಪ್ಪಣ್ಣ ನಮ್ಮನ್ನ ತಡಿತೀಯ, ತಡೆಯುವುದಂತ ನಾವು ಬಿಡುವುದಿಲ್ಲ. ನಿನ್ನನ್ನು ಕೂಡ ಬಂದಂತಹ ಗಣಗಳ ಹಾಗೆ ಓಡಿಸ್ತೇವೆ ಎಂದು ಓಡಿಸ್ತೀವಿ. ಹೌದು, ನನ್ನನ್ನ ಆಗ್ತದ ಹಾಗೆ ಆಗ್ತದ?
ಶ್ರಮಿಸಬೇಕು ದೇವರೇ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ, ನಿನ್ನನ್ನು ನೋಡಿದ ಕಾಲಕ್ಕೆ ಅಜ್ಞಾನವೆಂಬ ಅಂಧಕಾರ ಹೋಗಲಾಡಿ ಸುಜ್ಞಾನ ಮದುವೆಗೆ ನಮ್ಮ ಪಾಲಿಗೆ ಬಂತು ದೇವರೇ. ಹಾಗಿದ್ರೆ ನಮಗೆ ನೆಲೆ ಬೇಕಿರುವ ಕಾರಣಕ್ಕಾಗಿ ಇಷ್ಟೆಲ್ಲ ಮಾಡಿದೆವು. ಆದ್ರಿಂದ ನಮಗೊಂದು ನೆಲೆ ಬೆಲೆ. ನಿಮ್ಮ ನೆಲೆಗಡೆದಿ ಮುನ್ನ ಈಳೆಯ ಉತ್ತರ ಬೆಕ್ಕೆ ಕೊಟ್ಟು ಸನ್ನಿಧಿಯಲ್ಲಿ ಉತ್ತರದ ಬೆಕ್ಕೆ ಕೊಟ್ಟು ಸನ್ನಿಧಿಯಲ್ಲಿ ನೆಲೆ ನಿಲ್ಲಿರನೋತ ತೋಜದಲ್ಲಿ ದೈವಗಳ ನಿಡುವ ಮಾಡಿದ ತಪ್ಪಾಗಿರುವುದಾಗಿ ಪದಕಲವನ್ನ ಹಿಡಿದಿದ್ದೀರ, ಕಣ್ಣೀರಿಟ್ಟಿದ್ದೀರ. ಮಾಡಿದ ತಪ್ಪಿಗೆ ನೀವು ಪಶ್ಚಾತ್ತಾಪವನ್ನ ಪಡ್ತಾ ಇದ್ದೀರಿ. ಕ್ಷಮಿಸಿ.